ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈಗ ಗಿಲ್ಲಿ ಹಾಗೂ ಮಲ್ಲಮ್ಮ, ಅದೇ ರೀತಿಯಾಗಿ ಧ್ರುವ, ಈ ಮೂರು ಜನರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಯನ್ನ ಮಲ್ಲಮ್ಮ ಮತ್ತು ಧ್ರುವ ತುಂಬಾ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ. ಇದು ಸಖತ್ ವೈರಲ್ ಕೂಡ ಆಗ್ತಾ ಇದೆ. ವೀಕೆಂಡಲ್ಲೇ ಆಗಿರ್ತಕ್ಕಂಥ ಘಟನೆ ಇದು. ಈಗ ಸಾಕಷ್ಟು ಪ್ರಚಾರವನ್ನು ಪಡೆದುಕೊಳ್ತಾ ಇದೆ, ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ಯಾಕೆ ಈ ರೀತಿಯಾಗಿ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ? ಗಿಲ್ಲಿ ಮೇಲೆ ಮಲ್ಲಮ್ಮ ಕೂಡ ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭಿಸಿದ್ರ? ಧ್ರುವ ಆದರೆ ಓಕೆ, ಧ್ರುವ ಎಲ್ಲರನ್ನು ಕೂಡ ಕೆಲವೊಂದಿಷ್ಟು ಅಟ್ಯಾಕ್ ಮಾಡ್ತಾ ಇರ್ತಾನೆ. ಆದರೆ ಮಲ್ಲಮ್ಮ ಯಾಕೆ ಅಟ್ಯಾಕ್ ಮಾಡಿದ್ರು ಅನ್ನೋದಕ್ಕೆ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದಕ್ಕೆ ಒಂದಿಷ್ಟು ಕ್ಲಾರಿಟಿಯನ್ನು ಗಮನಿಸ್ತಾ ಹೋಗೋಣ. ಸೊ ಅಲ್ಲಿ ಅಸಲಿಗೆ ಏನೇನಾಯಿತು ಎಂಬುದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವೀಕೆಂಡಲ್ಲಿ ಒಂದು ಪಟಾಕಿಯ ಟಾಸ್ಕ್ ಅನ್ನು ಕೊಡ್ತಾರೆ. ಸುದೀಪ್ ಅವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಪಟಾಕಿಯನ್ನು ಟಾಸ್ಕ್ ಅನ್ನು ಕೊಡ್ತಾರೆ. ಈ ಒಂದು ಪಟಾಕಿ ಯಾರಿಗೆ ಹೋಲಿಕೆ ಆಗುತ್ತೋ ಅವರಿಗೆ ಕೊಟ್ಟು ಸೂಕ್ತ ಕಾರಣವನ್ನ ಹೇಳಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಆ ಒಂದು ಪಟಾಕಿಯನ್ನ, ಅಂದ್ರೆ ಬೀಸುಕಲ್ಲು ಅಥವಾ ಸುತ್ತೋ ಪಟಾಕಿಯನ್ನು ತೆಗೆದುಕೊಂಡು ಧ್ರುವನ್ಗೆ ಕೊಡ್ತಾರೆ. ಧ್ರುವನ್ಗೆ ಕೊಟ್ಟು ಅದಕ್ಕೆ ಎಕ್ಸ್ಪ್ಲೇನ್ ಕೊಡ್ತಾರೆ. ಅಂದ್ರೆ ಇವನು ಮಲ್ಲಮ್ಮನ ಸುತ್ತಾನೇ ಇರ್ತಾನೆ, ಮಲ್ಲಮ್ಮ ಬೇಡ ಬೇಡ ಅಂದ್ರೂ ಕೂಡ ಇವನು ಅವರ ಹಿಂದೆನೆ ಹೋಗ್ತಾ ಇರ್ತಾನೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಹೇಳಿಕೆಯನ್ನ ಅಥವಾ ಅದಕ್ಕೆ ಒಂದು ಕಾರಣವನ್ನ ಕೊಡ್ತಾನೆ. ಅದಾದ ಬಳಿಕ ಅಲ್ಲಿಗೆ ಅದು ಮುಗ್ದೋಗ್ಬಿಡುತ್ತೆ. ಅದಾದ ನಂತರ ಮಾರನೇ ದಿನ ಮಲ್ಲಮ್ಮ ಮತ್ತು ಧ್ರುವ ಏಕಾಏಕಿಯಾಗಿ ಗಿಲ್ಲಿಯನ್ನ ಅಟ್ಯಾಕ್ ಮಾಡ್ತಾರೆ. ಯಾಕೆ ಆ ಒಂದು ಹೇಳಿಕೆಯನ್ನ ಕೊಟ್ಟೆ, ಅದಕ್ಕೆ ಸೂಕ್ತವಾದಂಥ ಕಾರಣವನ್ನು ಅದನ್ನು ಸಮರ್ಥನೆ ಮಾಡ್ಕೋ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಲ್ಲಮ್ಮ ಹೇಳ್ತಾರೆ ನೇರವಾಗಿ, ನಾನು ಯಾವತ್ತಾದರೂ ಅವನ ನನ್ನ ಜೊತೆ ಇರಬೇಡ ಅಂತ ಹೇಳಿದಿನ, ಅಥವಾ ನಾನು ಅವನಿಗೆ ಹೇಳಿರುವಂಥದ್ದು ನಿನ್ಗೆ ಗೊತ್ತಿದೆಯಾ, ಅಥವಾ ನೀನು ಯಾಕೆ ನಮ್ಮನ್ನು ಈ ರೀತಿಯಾಗಿ ಹೇಳ್ತಾ ಇದೆಯಾ, ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದೆಯಾ, ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡು ಅನ್ನೋ ರೀತಿಯಲ್ಲಿ ಮಲ್ಲಮ್ಮ ಗಿಲ್ಲಿಯನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಧ್ರುವ ಕೂಡ ಅಲ್ಲೇ ಇರ್ತಾರೆ. ಅವ್ರ ಅಮ್ಮ ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಿ, ನೀವು ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು ಇಲ್ದಿರುವಂತಹ ಹೇಳಿಕೆಗಳನ್ನು ಕೊಟ್ಟು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಧ್ರುವ ಕೂಡ ಒಂದು ಕಡೆ ಪ್ರಶ್ನೆ ಮಾಡ್ತಾರೆ. ಇದರ ಮಧ್ಯೆ ಕೂಡ ಅಶ್ವಿನಿ ಗೌಡ ಬರ್ತಾರೆ. ಅಶ್ವಿನಿ ಗೌಡ ಬಂದು ಅದಕ್ಕೆ ಸಮರ್ಥನೆ ಮಾಡ್ಕೋ ಹಾಗೆ ಹೀಗೆ ಅಂತಾರೆ. ಆಗ ಗಿಲ್ಲಿ ಕೂಡ ಸಹಜವಾಗಿ ಅವರಿಗೆ ಟಾಂಗ್ ಕೊಡ್ತಾನೆ, ಇದಕ್ಕೂ ನಿಮಗೂ ಸಂಬಂಧವಿಲ್ಲ, ಬದಲಿಗೆ ನೀವು ಇದರಲ್ಲಿ ಇಂಟರ್ಫೇರ್ ಆಗಬೇಡಿ, ಸೊ ಅವರಿಗೆ ನಾನು ಏನೋ ಸೂಕ್ತ ಕಾರಣ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಇದಿಷ್ಟು ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಅವರುಗಳು ಕೇಳುವಂತ ಪ್ರಶ್ನೆ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಗಿಲ್ಲಿ ಆ ಒಂದು ಮನೆಯಲ್ಲಿ ಇದ್ದಾನೆ ಅಂದ ತಕ್ಷಣ, ಗಿಲ್ಲಿ ಕಾಮಿಡಿಯನ್ನ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ಎಲ್ಲವೂ ಕೂಡ ಕಾಮಿಡಿ ಆಗಿರೋದಿಲ್ಲ. ಯಾಕೆಂದ್ರೆ ವೀಕೆಂಡ್ ಬಂದಂತ ಸಂದರ್ಭದಲ್ಲಿ ಸುದೀಪ್ ಅವರು ಇರ್ತಾರೆ. ಅದೇ ರೀತಿಯಾಗಿ ಜನಗಳು, ಸಾಕಷ್ಟು ಜನಗಳು, ಹೆಚ್ಚೆಚ್ಚು ಜನಗಳು ವೀಕೆಂಡ್ ನ ನೋಡೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ. ಸೊ ಇಂತಹದ್ದೆಲ್ಲವೂ ಕೂಡ ಇದ್ದಾಗ ಒಬ್ಬರ ಬಗ್ಗೆ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟಾಗ ಸಹಜವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಸೊ ಯಾರ ಬಗ್ಗೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೋ ಆ ಒಂದು ವ್ಯಕ್ತಿಯ ಬಗ್ಗೆ ಹೊರಗಡೆಯವರು ಏನು ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಸೊ ಇವನು ಯಾವುದೋ ಒಂದು ಸಿಂಪತಿಗೋಸ್ಕರ ಅವ್ರ ಜೊತೆ ಸೇರಿರಬಹುದು ಅಥವಾ ಇನ್ನೇನೇನೋ ಅನ್ಕೋಬಹುದು. ಸೊ ಒಂದೇ ಮನಸ್ಥಿತಿ ಎಲ್ರಿಗೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧ್ರುವ ಮತ್ತು ಮಲ್ಲಮ್ಮ ಆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಇದಿಷ್ಟು ಆ ಒಂದು ವಿಡಿಯೋದ ಕ್ಲಾರಿಟಿ. ಸೊ ಯಾಕೆ ಆ ರೀತಿಯಾದಂತಹ ಜಗಳ ಆಗೋದಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ, ಒಂದೇ ಒಂದು ಕಾರಣದಿಂದಾಗಿ, ಆ ಒಂದು ವೀಕೆಂಡ್ ಅಲ್ಲಿ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಇಂದಾಗಿ ಆ ಒಂದು ಪ್ರಶ್ನೆಗೆ ಉತ್ತರ ನಮಗೆ ಬೇಕು ಅನ್ನೋ ರೀತಿಯಲ್ಲಿ ಮಲ್ಲಮ್ಮ ಮತ್ತು ಧ್ರುವ ಗಿಲ್ಲಿ ಮೇಲೆ ಅಟ್ಯಾಕ್ ಅನ್ನ ಮಾಡಿರ್ತಕ್ಕಂತಹದ್ದು. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.